ಹಳೆ ವರ್ಷದ ಕೊನೆ ದಿನ ಇದೆ. ನಾಳೆಯಿಂದ ಹೊಸ ವರ್ಷ ಅಂದಮೇಲೆ ಹೊಸ ರೆಸಲ್ಯೂಷನ್. ಹೊಸ ವರ್ಷ ಬಂದ್ರೆ ಫ್ಯಾಮಿಲಿ ಒಳಗೇನೆ ಸಂಭ್ರಮ ಜಾಸ್ತಿ. ನಾವು ನಮ್ಮ ಕುಟುಂಬದ ಮೇಲೆ, ಮನ್ಗಳ ಮೇಲೆ, ನಾವು ಮಾಡೋ ಕೆಲಸದ ಮೇಲೆ ಹಾಗೂ ಪ್ರಕೃತಿ ಮೇಲೆ ಗಮನ ಇಟ್ಕೊಂಡು ನಮ್ಮ ಕೆಲಸನ ನಾವು ಶ್ರದ್ಧೆಯಿಂದ ಮಾಡ್ಕೊಂಡು ಈ ವರ್ಷ ನಮ್ಮೆಲ್ಲರಿಗೂ ಒಳ್ಳೇದು ಮಾಡ್ಲಿಕ್ಕೆ ಆ ಭಗವಂತನ ಕೇಳ್ಕೊತೀನಿ. ಸೊ ವಿಶ್ ಯು ಆಲ್ ಅ ವೆರಿ ಹ್ಯಾಪಿ ನ್ಯೂ ಇಯರ್. ಕೊಪ್ಪಳ ಬಂದಿದ್ದೀನಿ. ನಮ್ಮ ಟೈರ್ ಸ್ಟೆಪ್ ಹೊಡಿತಿದ್ದಲ್ಲ ಎಲ್ಲ ಬಿಚ್ಚಿ ಉಲ್ಟಾ ಮಾಡಿಸ್ತಾ ಇದ್ದೀನಿ. ಇದೇ ಪಂಚರ್ ಅಂಗಡಿ ನಮ್ಮ ಕೊಪ್ಪಳ ಸಿಟಿ ಒಳಗೆ. ಇವ್ರದ್ದು 2 ಗಾಡಿ ಇದೆ. ಇವ್ರದ್ದೇ 2 ಗಾಡಿ ಇದೆ. ಪಂಚರ್ ಅಂಗಡಿ ಅವ್ರದ್ದೇ 2 ಗಾಡಿ ಇದ್ದಾವೆ. 14 ವೀಲು, 12 ವೀಲು. ಲಾಸ್ಟ್ ಟ್ರಿಪ್ಪು ನಿಮ್ಮ ನೋಡಿರ್ಬೋದು, ಒಂದು ಗಾಡಿಯಲ್ಲಿ ಮೊಟ್ಟೆ ಬೇಯಿಸ್ತಾ ಇದೀವಲ್ಲ, ಆ ಗಾಡಿ ಇವ್ರದ್ದೇನೆ. ಮೊಟ್ಟೆ ಬೇಯಿಸ್ತಾ ಇದ್ದಾರ ಆ ಗಾಡಿ ನೋಡಿ, ಇವ್ರದೇ ನೋಡಿ. 2 ಗಾಡಿ ಮಡಿಕೊಂಡು ಕೆಲಸ ಮಾಡ್ತಾರೆ. ಅಣ್ಣ ಈ ಕಡೆ ನೋಡು, ಹಂಗೆ ಒಂದ್ಸಲ ಆಯನು. ಹಾಂ, ಈಗ ಈ ಕಡೆ ಟೈರ್ ಆ ಕಡೆಗೆ ಹಾಕಿ, ಆ ಕಡೆ ಟೈರ್ ಇದೆಲ್ಲ ಆ ಕಡೆದು, ಆ ಕಡೆ ಟೈರೆಲ್ಲ ತಂದು ಈ ಕಡೆ ಹಾಕೋದು. 10 ನಿಮಿಷದಲ್ಲಿ ಟೈರೆಲ್ಲ ಬಿಟ್ ಮಾಡಿದ್ದು ಆಯಿತು. 2 ಜಾಕ್ ಏರಿಸಿದ್ದು, ಬಿಚ್ಚಿದ್ದು ಆ ಕಡೆ ಈ ಕಡೆ. 10 ನಿಮಿಷದಲ್ಲಿ ಕೆಲಸ ಮುಗೀತು. ಬರೀ ಈಗ ಬಂಕಿಗೆ ಹೋಗೋಣ. ಬಂಕಲ್ಲಿ ಹೋಗಿ ಶಿಸ್ತಾಗಿ ಸ್ನಾನ ಮಾಡ್ಕೊಂಡು ರೆಡಿ ಆಗೋಣ. ಆಮೇಲೆ ಬರ್ತಾರೆ ಅವರೇ, ಬಂದು ಸಿಲಿಂಡ್ರ್ ತುಂಬಿಸ್ಬೇಕು. ಯಾರು ಪಂಚರ್ ಅಂಗಡಿಯವರು ಅವರೇ ಬರ್ತಾರೆ, ಮುದಿಯಪ್ಪ ಅಂತೇಳಿ. ಸಿಲಿಂಡ್ರೆಲ್ಲ ತುಂಬಿಸ್ಕೊಂಡು ಹೋಗೋಣ. ಅವ್ರೇನೋ ಒಂದು ಸ್ವಲ್ಪ ಮದುವೆ ಇದ್ದಂತೆ, ಮದುವೆ ಮುಗಿಸ್ಕೊಂಡು ಬರ್ತಾರೆ. ಮದುವೆ ಮುಗಿಸ್ಕೊಂಡು ಬಂದಷ್ಟು ನಾವು ಸ್ನಾನ ಮಾಡಿ ರೆಡಿ ಆಗಿರೋಣ. ಆಮೇಲೆ ಸಿಲಿಂಡ್ರ್ ತುಂಬಿಸ್ಕೊಂಡು ಹೋಗ್ತಾ ಇರೋ ನಿಧಾನಕ್ಕೆ. ನೋಡಿ, ಇದು ಕೊಪ್ಪಳ ಸಿಟಿ ರೋಡು ಇದೈತಲ್ಲ, ಸುಕ್ಷೇತ್ರ ದೇದ್ಗಲ್ ಸಿದ್ಧಾರೂಢ ಮಠ ದೇದ್ಗಲ್ ಅಂತೆ. ಹೋಗಿ ಬರ್ರಿ, ಹೋಗಿ ಫಸ್ಟ್ ಸ್ನಾನ ಮಾಡೋಣ. ಆಮೇಲೆ ನೋಡಿ ಯಾವ ಥರದಲ್ಲಿ ಆಗಿದ್ದೀವಿ. 2 ದಿವಸಕ್ಕೇನೆ ಈ ಥರ ಆಗ್ಬಿಡ್ತೀವಿ ನಾವು. ನಮ್ಮ ಗಾಡಿ ಆ ಥರ ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ನಮ್ಮ ಗಾಡಿ ಅಲ್ಲ, ನಾವು ಗಾಡಿ ಹೊಡಿತೀವಲ್ಲ ಲೋಡು, ಅದು ಆ ಥರ ಬರೀ ಡಸ್ಟು ಧೂಳು ಬರೀ ಮಸೀನೇ ಇರ್ತಾವಲ್ಲ, ಹಂಗಾಗಿ ಬೇಗ ಕರಗಾಗ್ಬಿಡ್ತೀವಿ ನಾವು. ಹಾಂ, ಹಂಗಾಗಿ ಡೆಕೋರೇಷನ್ ಎಲ್ಲ ಏನು ಮಾಡಿಸಲ್ಲ. ಇಲ್ಲಾಂದ್ರೆ ಇಲ್ಲೆಲ್ಲ ಹಾರ ಪಾರ ಹೂವು ಪವೆಲ್ಲ ಹಾಕಿ ಡೆಕೋರೇಷನ್ ಮಾಡಿಸ್ಬೋದು. ಮಾಡಿಸ್ರೆ ಏನಾಗುತ್ತೆ ಅಂದರೆ ಬೇಗ ಗಲೀಜಾಗ್ಬಿಡ್ತೇವೆ. ಒಂದು 15 ದಿವಸಕ್ಕೆ ಗಲೀಜಾಗ್ಬಿಡ್ತೇವೆ. ಅದನ್ನು ಒಗೆಯೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಹಂಗಾಗಿ ಕಲ್ಯಾಣ ಕರ್ನಾಟಕ ಸಾರಿಗೆ ಹಠಯೋಗಿ ಎಕ್ಸ್ಪ್ರೆಸ್ ಅಂತ ನೋಡಪ್ಪ, ಅದು ಯಾವುದೋ ಎಷ್ಟವೇ ರಣಧೀರ ಎಕ್ಸ್ಪ್ರೆಸ್ ಆ ಥರ ಇದೇ ಥರ ಹಠಯೋಗಿ ಅಂತೆ ಅದು. ನಮ್ಮ ಕೊಪ್ಪಳ ಬೆಟ್ಟಗಳು ನೋಡಿ ಹೆಂಗಿವೆ. ಅದಷ್ಟು ಧೂಳು ಗಲೀಜಿಗೆನೆ ಕ್ಲೀನ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಅವೇನು ಒಳಗಡೆ ಡೆಕೋರೇಷನ್ನು ಆಲ್ಟ್ರೇಷನ್ ಏನು ಮಾಡ್ಸೋಕ್ಕೋಗಲ್ಲ. ಸಿಂಪಲಾಗಿರ್ತವೆ. ಕೊಪ್ಪಳದ ಇದು ಹಂಗಾಗಿ ಸಿಂಪಲಾಗಿ ಇರಿಸೋದು. ಇಲ್ಲಾಂದರೆ ಹೆಂಗೆ ಡೆಕೋರೇಷನ್ ಮಾಡಿಸ್ಬೋದು ಗೊತ್ತಾ ನಮ್ಮ ಗಾಡಿಗೆ. ಬರ್ರಿ ಹೋಗಿ ಸ್ನಾನ ಮಾಡಿ ರೆಡಿ ಆಗೋಣ, ಅವ್ರು ಬರಲಿ. ಸ್ನೇಹಿತರೆ, ಸ್ನಾನ ಮಾಡ್ಕೊಂಡು ಹೊರಟಿದ್ದೀನಿ ಮಾಮೂಲಿ ಇದ್ರ ಕಡೆ. ಇವತ್ತು ಬೋಧಗುಂಬ ಕ್ರಾಸ್ ಬ್ರಿಡ್ಜ್, ಇದು ಮೇಲೆ NH13 ಹೈವೇ. ಸೀದಾ ಹೋದರೆ ಗಂಗಾವತಿ, ಲೆಫ್ಟ್ ಬಿಜಾಪುರ, ಇದು ಹೊಸಪೇಟೆ. ರೂಟು ಸೀದಾ ರಾಯಚೂರು. ಇಲ್ಲಿಂದ ರಾಯಚೂರಿಂದ ಶಕ್ತಿನಗರಿಂದ ಲೆಫ್ಟಿಗೆ ತಗೊಂಡು ಸೀದಾ ಇದು ಗುರ್ಮಿಟ್ಕಲ್ಲಿಂದ ಡೈರೆಕ್ಟ್ ಇದಕ್ಕೆ ಯಾವುದಪ್ಪ ಅದು ತಾಂಡೂರಿಂದ ಮುಂದೆ ಎಲ್ಲ ಅನ್ಲೋಡಿಂಗ್ ಪಾಯಿಂಟ್. ಅದು ಹೈದರಾಬಾದ್ ಹತ್ತತ್ರ ಇದೆ. ಅಂದರೆ ಹೈದರಾಬಾದ್ ಹೋಗಿ ಬರೋದು ಲಾಂಗ್ ಆಗುತ್ತಂತೆ. ಇದು ಈ ಕಡೆಯಿಂದ ಶಾರ್ಟ್ ಆಗುತ್ತೆ ರೂಟು. ಈ ಕಡೆ ಹೇಳಿದ್ದಾರೆ. ಹೋಗೋಣ
ಹೆಂಗೈತೆ ಬೂದುಗುಂಬ ಕ್ರಾಸ್. ಇಲ್ಲಿಂದ ಪೂರ್ತಿ ಸಿಂಗಲ್ ರೋಡೇನೆ, ಸೀದಾ ಗಂಗಾವತಿ, ಸಿನ್ನೂರು, ಸಿರುಗುಪ್ಪ, ಅದು ಸಿನ್ನೂರು, ಸಿನ್ನೂರಿಂದ ಮಾನ್ವಿ, ರಾಯಚೂರು. ರೋಡಲ್ಲಿ ಗಾಡಿಗಳು ಜಾಸ್ತಿ ಈ ರೋಡಲ್ಲಿ. ಆರಾಮ ಬಂಕಲ್ಲಿ ನಿಲ್ಲಿಸಿ ಸ್ನಾನ ಎಲ್ಲ ಮಾಡ್ಕೊಂಡು 1 ಅವರ್ ವೆಯ್ಟ್ ಮಾಡಿದೆ. 1 ಅವರ್ ಆದಮೇಲೆ ಹೊರಟಿದ್ದೀನಿ ಆರಾಮಾಗಿ. ಮಳೆ ಮೋಡ ಬೇರೆ ಈ ಕಡೆ ಎಲ್ಲ, ಸಿಕ್ಕಾಪಟ್ಟೆ ಮಳೆ ಮೋಡ. ನೋಡಿ ಬಿಸಿಲೇ ಇಲ್ಲ. ಸಿಲಿಂಡ್ರ್ ತುಂಬಿಸೋಕ್ಕೋಸ್ಕರ 1 ಅವರ್ ಟೈಮ್ ವೇಸ್ಟ್ ಮಾಡಿದೆ. ಸಿಲಿಂಡರ್ ತುಂಬಿಸೋಕ್ಕಾಗಲಿಲ್ಲ ಫೈನಲ್ ಆಗಿ. ಏನು ಮಾಡೋದಂತೇಳಿ ಸೀದಾ ಹಂಗೆ ಹೊರಟಿದ್ದೀನಿ. 2 ದಿವಸ ಹೋಟ್ಲಲ್ಲಿ ಊಟ ಮಾಡ್ಕೊಂಡ್ರೆ ಆಯಿತು. ಸ್ಕೂಲೆಲ್ಲ ಬಿಟ್ರಂಗೈತೆ. ಸ್ಕೂಲ್ ಮಕ್ಕಳೆಲ್ಲ ರೋಡಲ್ಲೇ ಓಡಾಡ್ತವ್ರೆ. ಈ ಟೈಮಲ್ಲಿ ನಾವು ಸ್ವಲ್ಪ ಹುಷಾರಾಗಿ ನಿಧಾನಕ್ಕೆ ಓಡಿಸ್ಕೋಬೇಕು. ನೋಡ್ರಿ ಮುಂದೆ ಎಲ್ಲರೂ ಸಿಗೋಣ. ಸ್ನೇಹಿತರೆ, ಇವಾಗ ಸಿನ್ನೂರಲ್ಲಿದ್ದೀನಿ. ಸಿನ್ನೂರಲ್ಲಿ ಟೀ ಕುಡಿಯೋಕೆ ನಿಲ್ಸಿದ್ದೀನಿ. ಸಿನ್ನೂರು ಅಡ್ರೆಸ್ ಇದೆ ನೋಡಿ. ಟೀ ನೋಡಿ ಎಷ್ಟು ಲೋಟ, ದೊಡ್ಡ ಲೋಟದ ಕೊಟ್ಟಿದ್ದಾರೆ. ನಮಗೆ ಈ ಲೋಟ ಎತ್ತಗೂ ಸಾಲಲ್ಲ. ಅದ್ರ ಜೊತೆಗೆ 1 ಬಿಸ್ಕೆಟ್. ನಮ್ಮ ಅರ್ಜುನ್ ಕಾಣ್ತಾನೆ ಇಲ್ಲಪ್ಪ. ನಮ್ಮ ಅರ್ಜುನ ಗ್ಲಾಸೆಲ್ಲ ತೊಳೆದ್ಬಿಟ್ಟು ಒಂದು ಟೀ ಕುಡಿತಾಯಿದ್ದೀನಿ. ಟೀ ಕುಡಿದು ಹೋಗ್ಬೇಕು. ಇನ್ನೂ 270 ಕಿಲೋಮೀಟ್ರಿಗೆ. ರೂಟು ಹೆಂಗೆ ಅಂತ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾಯಿದೆ. ಫೋನಲ್ಲಿ ಮಾತಾಡ್ತಾಯಿದ್ದೀನಿ. ನೋಡೋಣ, ಫುಲ್ ಕನ್ಫರ್ಮ್ ಮಾಡ್ಕೊಂಡು ಮುಂದೆ ರಾಯಚೂರು ಹೋಯ್ತಾ ಹತ್ರ ಹೇಳ್ತೀನಿ. ಇವಾಗ ಸದ್ಯಕ್ಕೆ ಸಿನ್ನೂರಲ್ಲಿದ್ದೀನಿ. ಆಮೇಲೆ ನೋಡೋಣ. ನೋಡಿ ಸ್ನೇಹಿತರೆ, ಇದು ಸಿಂಧನೂರು ಸಿಟಿ. ಟೈಮ್ ಇಲ್ಲೇ 7:30 ಆಗೋಯ್ತು. ಇನ್ನೂ 270 ಕಿಲೋಮೀಟ್ರ್ ಹೋಗ್ಬೇಕು. ರೋಡ್ ಬೇರೆ ಸ್ವಲ್ಪ ಚೆನ್ನಾಗಿಲ್ಲ. ಮಧ್ಯಾಹ್ನ ಟೈಮ್ ವೇಸ್ಟ್ ಮಾಡಿಬಿಟ್ಟೆ. ಇಲ್ಲ ಅಂದಿದ್ರೆ ಆರಾಮಾಗಿ ಇಷ್ಟೊತ್ತಿಗೆ ರಾಯಚೂರು ಹೋಗಿರೋದು. ಟೆನ್ಷನ್ ತಗೊಳಂಗಿಲ್ಲ, ರಿಸ್ಕ್ ತಗೊಂಡು ಓಡಿಸೋದು ಬೇಡ. 2 ಅವರ್ ಮಲಿಕೊಂಡು ಬೇಕಾದ್ರೆ ಹೋಗೋಣ. 9-10 ಗಂಟೆ ಹೋದ್ರೆ ಸಾಕು. ಏನು ಟೆನ್ಷನ್ ತಗೊಳ್ಳೋಂಥದ್ದೇನಿಲ್ಲ. ಇದ್ದೇ ಬರಲ್ಲ, ಸೀದಾ ಹೋಗೋದು. ಬಂದರೆ ಮಲಿಕೊಳ್ಳೋದು ಅಷ್ಟೇ. ನೋಡಿ ಎಷ್ಟು ರೋಡಿಗೆ ತಂದು ನಿಲ್ಸ್ಕೊತಾರೆ. ನೋಡ್ದಾ ಎಂಥವ್ರು ಅವ್ರೆ ಅಂದರೆ, ಅರ್ಧ ರೋಡಿಗೆ ತಗೊಂಡು ನಿಲ್ಸ್ಕೊಂಬಿಟ್ಟು ನೋಡೋದು ಮಕಾನ. ಬ್ರೇಕ್ ನಿಲ್ತಾ ಹೋದಾಗ ಆವಾಗ ಹತ್ತಿಸ್ಕೊಂಡು ಹೋದ ಡ್ರೈವರು ಅನ್ನೋದು. ನೋಡಿಲ್ಲಿ ಟ್ರಿಬಲ್. ಇಲ್ಲೆಲ್ಲ ಏನೋ ಅಂಗಡಿಗಳಿತ್ತು ಅನ್ಸುತ್ತೆ. ಎಲ್ಲ ಹೊಡೆದಾಕಿರಂಗವ್ರೆ ನೋಡಿ. ನೋಡೆಲ್ಲ ಹೊಡೆದಾಕಿದ್ದಾರೆ ರೋಡು ಅಗಲ ಮಾಡೋಕ್ಕೆ. ಎಲ್ಲ ಪೂರ್ತಿ ಹೊಡೆದಾಕಿದ್ದಾರೆ. ಇಲ್ಲಿವರೆಗೂ ಹೊಡೆದಾಕಿದ್ದಾರೆ ನೋಡಿ. ಎಲ್ಲ ಇವತ್ತೇ ಹೊಡೆದಾಕಿರಂಗವ್ರೆ. ಯಾಕಂದ್ರೆ ಶೀಟ್ಗಳೆಲ್ಲ ಇವತ್ತು ತೆಗೆದು ಸೈಡ್ಗಿಟ್ಟವ್ರೆ. ಇವತ್ತು ಹೊಡೆದಾಕಿರೋ ನೆನ್ನೆ ಹೊಡೆದಾಕಿರೋ ಗೊತ್ತಿಲ್ಲ. ಇಲ್ಲಿವರೆಗೂ ಹೊಡೆದಾಕಿದ್ದಾರೆ ಪೂರ್ತಿ. ಆ ಫುಟ್ಪಾತ್ ಮೇಲೆ ಇದ್ದಿದ್ದ ಅಂಗಡಿಗಳೆಲ್ಲನೂ ಹೊಡೆದಾಕ್ಬಿಟ್ಟಿದ್ದಾರೆ. ನಮ್ಮ ಸಿನ್ನೂರಲ್ಲೂ ಒಂದು 3-4 ಜನ ಅವರೇ ಸಬ್ಸ್ಕ್ರೈಬರ್ಗಳು ಮೆಸೇಜ್ ಆಗ್ತಾ ಇರ್ತಾರೆ. KA36 ಸಿನ್ನೂರು ಅಂದ್ಕೊಂಡು. ಸಿಗ್ನಲ್ ಬಿದ್ದಿದೆ, ಹೋಗ್ಬಿಡೋಣ. ಸ್ನೇಹಿತರೆ, ಸಿನ್ನೂರು ಬಿಟ್ಟು ಮುಂದೆ ಇದ್ದೀನಿ. ನೋಡಿ, ಇಲ್ಲಿ ರಾಂಗ್ ರೂಟಲ್ಲಿ ಹೋಗ್ತಾ ಇದ್ದೀನಿ ನಾನು. ಏನಕ್ಕೆ ಅನ್ನೋದು ಮುಂದೆ ತೋರಿಸ್ತೀನಿ ಬರ್ರಿ. ಪೊಲೀಸ್ ಜೀಪ್ ತಿರುಗಿಸ್ತಾ ಇದ್ದಾರೆ ನೋಡಿ. ರಾಂಗ್ ರೂಟಲ್ಲಿ ಹೋಗ್ತಾ ಇದ್ದೀನಿ. ಹೋಗಂಗಿಲ್ಲ, ಆದರೆ ಹೋಗಕ್ಕೆ ಬಿಟ್ಟಿದ್ದಾರೆ. ಬಸ್ನವ್ರು ಬರೋದು ನೋಡಿ. ಏನು ಹಿಂದೆ ಮುಂದೆ ನೋಡಲ್ಲ ಬಸ್ನವ್ರು. ಏನಕ್ಕಂದ್ರೆ ನೋಡಿ, ಇಲ್ಲೊಂದು ಗಾಡಿ ಅಪ್ಸೈಡ್ ಆಗಿದೆ ನೋಡಿದ್ರ. ನೋಡಿ, ಇಲ್ಲೊಂದು ಆಂಧ್ರ ಗಾಡಿ ಅಪ್ಸೈಡ್ ಆಗಿದೆ. ಹಂಗಾಗಿ 1 ವೇ ಬಿಟ್ಟಿದ್ದಾರೆ. ಈ ಡಿವೈಡರ್ ಮೇಲೆ ಹತ್ತಿ ಆ ಕಡೆ ಬಿದ್ದಿದೆ ನೋಡಿ. ಸೀದಾ ಬಂದು ಡಿವೈಡರ್ ಮೇಲೆ ಹತ್ತಿದೆ ನೋಡಿ. ಎಲ್ಲ ಸಮಸ್ಯೆಗಳು. ಡಿವೈಡರ್ ಮೇಲೆ ಹತ್ತೋದು ನೋಡಿ. ಇದು ರೋಡ್ ಅಗಲ ಮಾಡೋಕ್ಕೆ ಎಲ್ಲ ಹೊಡೆದಾಕಿದೆ ನೋಡಿದ್ರ. ಫುಲ್ಲು ವಿಶಾಲವಾಗಿ ಮಾಡ್ತಾಯಿದ್ದಾರೆ ರೋಡು. ಏನೇ ಮಾಡಲಿ, ಈ 4 ಲೈನ್ ಸ್ಟಾರ್ಟಿಂಗ್ ಡಿವೈಡರ್ ಹತ್ರ ಒಂದು ಸ್ವಲ್ಪ ಏನಾದ್ರು ಸೇಫ್ಟಿ ಮಾಡಬೇಕು. ತುಂಬ ಗಾಡಿ ಈ ಥರ ನನ್ನ ತಿಳಿ ಮಟ್ಟಿಗೆ ತುಂಬ ಗಾಡಿ ಅದೇ ಜಾಗದಲ್ಲಿ ಅಪ್ಸೈಡ್ ಆಗಿರೋದಿದೆ. ಸೆಂಟ್ರಿ ಡಿವೈಡರ್ ಮೇಲೆ ಹಚ್ಕೊಂಡು ಹೋಗಿರೋದೈತೆ. ಇವೆಲ್ಲ ಐತೆ ಅಲ್ಲಿ.
ಕೆಲವು ಕಡೆ ಇತ್ತ ಸೆಂಟ್ರಿ ಡಿವೈಡರ್ 4 ಲೈನ್ ಮಾಡ್ತಾರೆ ಅಂದಮೇಲೆ ಅಲ್ಲಿ ಲೈಟು ಏನಾರು ಹಾಕ್ಬೇಕು ಅನ್ನೋದು ಏನಿಲ್ಲ. ಸುಮ್ಮನೆ ಸಡನ್ನಾಗಿ ಆಪೋಸಿಟ್ ನೋಡಿ ಲೈಟ್ ಬೆಳಕಿಗೆ ಏನು ಕಾಣಲ್ಲ. ನಾವು ಮಾಮೂಲಿ ರೋಡ್ ಐತೆ ಅಂತ ಸೀದಾ ಹೋಗ್ಬಿಟ್ರೆ ಅದ್ರ ಮೇಲೆ ಡಿವೈಡರ್ ಮೇಲೆ ಹತ್ಕೊಂಡು ಹೋಗ್ಬಿಡ್ತವೆ. ರೆಗ್ಯುಲರಾಗಿ ಬರೋರು ಸ್ವಲ್ಪ ಯೋಚನೆ ಮಾಡ್ಕೊಂಡು ಬರ್ತಿರ್ತಾರೆ. ಫಸ್ಟ್ ಟೈಮ್ ಬರೋರು ಏನೂ ಗೊತ್ತಿರಲ್ಲ, ಮಾಮೂಲಿ ಹಿಂಗೆ ಐತೆ ಅನ್ಕೊಂಬಿಟ್ಟು ಬಿಟ್ಬಿಡ್ತಾರೆ. ಹಂಗಾಗಿ ಈ ಥರಗಳು ಆಗೋದು. ನಮ್ಮ ದಾರಿ ನಡ್ಕೊಂಡು ನಾವು ಹೋಗೋಣ, ನಮ್ಮ ಸೇಫ್ಟಿ ನೋಡ್ಕೊಂಡು ನಾವು ನಿಧಾನಕ್ಕೆ ಹೋಗೋಣ. ರಾಯಚೂರಾಗ ಬಂದು ಡೀಸೆಲ್ ಫುಲ್ ಮಾಡಿಸಿದ್ರೆ ಎಷ್ಟು ಹಿಡಿದಿದೆ? 16,200 ರೂಪಾಯಿ ಫುಲ್ ಆಯಿತು. 2.7 ಕಿಲೋಮೀಟ್ರ್ ಬಂದಿದೆ. 2.7 ಬಂದಿದೆ ಮೈಲೇಜು. ಇದೇ ಪೆಟ್ರೋಲ್ ಬಂಕ್ ಇಂಡಿಯನ್ ಆಯಿಲು. ಯಾವುದಪ್ಪ ಅದು ಗಿಫ್ಟ್ ನೋಡಿ ಏನು ಕೊಟ್ಟಿದ್ದಾರೆ, ಮಹಾಲಕ್ಷ್ಮಿ ಆಟೋ ಸರ್ವಿಸ್ ಇಂಡಿಯನ್ ಆಯಿಲ್ ಡೀಲರ್ ಬ್ಯಾಗ್ ಕೊಟ್ಟಿದ್ದಾರೆ. ಇದೆಲ್ಲ ಇದ್ರೊಳಗಡೆ ಒಂದು ಬ್ಯಾಗ್ ಇದೆ. ರಾಯಚೂರು ಬಂದಾಗ ಇಲ್ಲಿ ಹಾಕ್ಸಿ ಇದ್ರೊಳಗಡೆ ಒಂದು ಬ್ಯಾಗ್ ಇದೆ, ಬಟ್ಟೆ ಬ್ಯಾಗು. ಒಂದು ನಿಮಿಷ, ಬಟ್ಟೆ ಬ್ಯಾಗ್ ಅಲ್ಲ, ಟಿಫಿನ್ ಬಾಕ್ಸ್ ಎತ್ಕೊಂಡು ಹೋಗೋ ಬ್ಯಾಗ್ ಇದು. ಯಾವ ಥರ ಬ್ಯಾಗ್ ಐತೆ ನೋಡಿ, ಬಟ್ಟೆ ಬ್ಯಾಗ್ ಇರಬೇಕೇನೋ. ಚೆನ್ನಾಗೈತೆ ಕೊಟ್ಟಿದ್ದಾರೆ. ಬರೀ ಡೀಸೆಲು ಹಾಕಿದ್ದಾಯಿತು. ಇವಾಗ ಆ ಗಾಡಿ ತೆಗೆದ್ರೆ ಇಲ್ಲಿಂದ ಗಾಡಿ ತೆಗಿಯೋಣ. ರಾಯಚೂರಲ್ಲಿ ಲೈಟಾಗಿ ಮಳೆ ಬರ್ತಾಯಿದೆ ನೋಡಿ, ಕಾಣ್ತಿರ್ಬೋದು. ಟೈಮು 11 ಗಂಟೆ ಆಯಿತು. ಇನ್ನೊಂದು 170 ಕಿಲೋಮೀಟ್ರ್ ಹೋಗ್ಬೇಕು. ಹೋಗೋಣ ಆರಾಮಾಗಿ ಕರ್ನಾಟಕ ಬಾರ್ಡ್ರ್ವರೆಗೂ ಹೋಗಿ ಒಂದು 2 ಅವರ್ ಮಲ್ಲಿಕೊಂಡು ಬೆಳಗ್ಗೆ ಎದ್ದು ಆಂಧ್ರ ಒಳಗೆ ಹೋಗೋಣ. ಸುಮ್ಮನೆ ಯಾಕೆ ಹೊಸ ರೋಡು, ಆ ರೋಡ್ ಹೆಂಗೈತೋ ಏನೋ, ಯಾಕೆ ಕಳ್ರ ಕಾಟ ಇವೆಲ್ಲ ಇರ್ತವೆ. ಹಂಗಾಗಿ ಬೆಳಗ್ಗೆ ಎದ್ದು ಹೋಗೋಣ, ಏನು ಟೆನ್ಷನ್ ಇಲ್ಲ. 170 ಕಿಲೋಮೀಟ್ರು ಹೆಂಗೆ ಓಡಿಸ್ತೀನಂದ್ರು 3 ಅವರ್ 4 ಅವರ್ ದಾರಿ. ಹಾಂ, ಬೆಳಗ್ಗೆ 6 ಗಂಟೆಗೆ ಎದ್ಬಿಟ್ರೆ 8-9 ಗಂಟೆಗೆಲ್ಲ ಹೋಗ್ಬೋದು. ಹಂಗಾಗಿ ಅಂದರೆ ಇಲ್ಲೇ ಮಲಗೋದು ಬೇಡ, ಹತ್ತತ್ರ ಹೋಗಿ ಮಲಿಕೊಳ್ಳೋಣ. ಈ ಮಳೆ ಜೋರಾಗೂ ಬರ್ತಾಯಿಲ್ಲ. ವೈಪರ್ ಹಾಕೋಣ ಅಂದರೆ ವೈಪರ್ ಹಾಕಿರೋ ಪೂರ್ತಿ ಗ್ಲಾಸ್ ಬ್ಲರ್ ಮಾಡಿಬಿಡ್ತೈತೆ. ಆ ಥರ ಸಮಸ್ಯೆ. ಏನು ಮಾಡೋಕ್ಕಾಗಲ್ಲ. ಹತ್ತತ್ರ ಹೋಗಿ ಮಲಿಕೊಂಡು ಒಂದು 60-70 ಕಿಲೋಮೀಟ್ರ್ ಇದ್ದಾಗ ಎಡ್ಕೊಂಡ್ಬಿಟ್ರೆ 6 ಗಂಟೆಗೆ ಎದ್ಬಿಟ್ರು 8-9 ಗಂಟೆಗೆ ಹೋಗ್ಬೋದು. ಆ ಪ್ಲ್ಯಾನ್ ಇಕ್ಕೊಂಡು ಹೋಗೋಣ. ಆಪೋಸಿಟ್ ಗಾಡಿ ಬಂದರೆ ಏನೂ ಕಾಣಲ್ಲ. ಅದನ್ನು ಆಫ್ ಮಾಡಿ ರೆಕಾರ್ಡ್ ಮಾಡೋದಾಗ್ಬಿಡುತ್ತೆ ಪರಿಸ್ಥಿತಿ. ಸ್ವಲ್ಪ ಜೋರಾದರೆ ವೈಪರ್ ಹಾಕ್ಬಿಟ್ರೆ ಒಂದ್ಸಲಿ ಸರಿಯಾಗ್ಬಿಡ್ತದೆ. ಈಗ ಅರ್ಧಕ್ಕೆ ವೈಪರ್ ಹಾಕಿರೋ ಅಲ್ಲಲ್ಲೇ ಸ್ಕ್ರ್ಯಾಚು ಬ್ಲರ್ರಾಗಿ ಕಾಣ್ಬಿಡ್ತದೆ. ರೀ ಹೋಗೋಣ. ಡೀಸೆಲೆಲ್ಲ ಹಾಕ್ಸ್ಕೊಂಡಿದ್ದಾಯಿತು. ಇವಾಗ ವಾಪಸ್ಸು ಖಾಲಿ ಮಾಡಿ ಲೋಡ್ ಮಾಡ್ಕೊಂಡು ಮತ್ತೆ ಇಲ್ಲೇ ಬಂದು ಡೀಸೆಲ್ ಹಾಕ್ಸ್ಬೇಕು. ಯಾಕಂದರೆ ಆಂಧ್ರದಲ್ಲಿ ರೇಟ್ ಜಾಸ್ತಿ ಅಲ್ವಾ. ಇವೆಲ್ಲ ಹತ್ತಿ ನೋಡಿ, ಸೀಸನ್ ಇವಾಗ ಫುಲ್ಲು ರಶ್ ಇರ್ತವೆ ಇಲ್ಲೆಲ್ಲ. ರಾಯಚೂರಾಗೆ ಹತ್ತಿ ಸೀಸನ್ ಇವಾಗ. ಮಳೆ ಬೇರೆ ಬರ್ತಾಯಿದೆ ನೋಡಿ ಸ್ನೇಹಿತರೆ. ಈ ಬ್ರಿಡ್ಜ್ ಐತಲ್ಲ, ಇದು ಕರ್ನಾಟಕ. ಬ್ರಿಡ್ಜಿಂದ ಆ ಕಡೆ ತೆಲಂಗಾಣ. ಈ ಹೊಳೆ ಬ್ರಿಡ್ಜಿಂದ ಆ ಕಡೆ ತೆಲಂಗಾಣ, ಇದು ಕರ್ನಾಟಕ. ಮಳೆ ಅಂತೂ ಲೈಟಾಗಿ ಫುಲ್ ಜೋರಾಗೂ ಬರ್ತಾಯಿಲ್ಲ, ಕಮ್ಮಿನೂ ಆಗ್ತಾಯಿಲ್ಲ ನೋಡಿ. ಇದೇ ಬ್ರಿಡ್ಜು. ಈ ಬ್ರಿಡ್ಜು ಕರ್ನಾಟಕಕ್ಕೆ ಸೇರುತ್ತೋ ಆಂಧ್ರಕ್ಕೆ ಸೇರುತ್ತೋ ಗೊತ್ತಿಲ್ಲ, ತೆಲಂಗಾಣ ಸೇರುತ್ತೋ ಗೊತ್ತಿಲ್ಲ ನೋಡಿ. ಹೊಸ ಬ್ರಿಡ್ಜು ಮಾಡ್ತಾವ್ರೆ. ಇದು ಹಳೆ ಬ್ರಿಡ್ಜು, ಪಕ್ಕದಲ್ಲಿ ಮಾಡ್ತಿರೋ ಹೊಸ ಬ್ರಿಡ್ಜ್. ಕತ್ಲೆ ಇರೋದ್ರಿಂದ ಕಾಣ್ತಾ ಇಲ್ಲ. ಆಪೋಸಿಟ್ ಗಾಡಿ ಬರ್ತಾ ಇದೆ. 2 ಗಾಡಿ ಪಾಸ್ ಆಗುತ್ತಾ ಪಾಸ್ ಆಗಲ್ವೋ ಗೊತ್ತಿಲ್ಲ. ಆಪೋಸಿಟ್ ಲಾರಿ ಬಂದರೆ ಭಾಳ ಶೂರ ಪಾಸ್ ಆಗ್ತವೆ. ಸೈಡ್ ಗೀಡ್ ಏನಾರು ಬಂದಿದ್ರೆ ಕಷ್ಟ. ಇಲ್ಲಾಂದರೆ ಆರಾಮಾಗಿ ಒಂದು ಲಾರಿ ಪಾಸ್ ಆಯಿತು. ಈಗ ಮತ್ತೊಂದು ಗಾಡಿ ಬರ್ತಾಯಿದೆ ನೋಡಿ. ಈಗ ಅಂದರೆ ಸ್ಲೋ ಮಾಡೇ ಪಾಸ್ ಮಾಡಬೇಕು. ಇವಾಗ ಬಂದಿದ್ದು ಬಸ್ಸು ಪಾಸ್ ಆಯ್ತು 2. ಹೋಗೋಣ ಆ ಕಡೆ. ಇನ್ನೇನು ಕರ್ನಾಟಕ ಬಿಟ್ವಿ, ನೆಕ್ಸ್ಟ್ ಇನ್ನೇನು ತೆಲಂಗಾಣ. ಇನ್ನು 2 ದಿನ ತೆಲಂಗಾಣದಲ್ಲಿ ತೆಲುಗು ಮಾತಾಡ್ಕೊಂಡಿರ್ಬೇಕು. ತೆಲುಗು ಅಂತೂ ಬರಲ್ಲ ನಮಗೆ. ಇನ್ನು ಏನೇನು ಗೋಳಿಕತ್ತಾವ ಗೊತ್ತಿಲ್ಲ. ಅಲ್ಲಿ ಹೋಗಿ ನೋಡೋಣ ಏನೇನು ಪ್ರಾಬ್ಲಮ್ ಆಗುತ್ತೆ, ತೆಲುಗು ಬರದೆ ಏನೇನು ಸಮಸ್ಯೆ ಆಗುತ್ತೆ ಅಂತ ಮುಂದೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ನೋಡಿ. ಇದೇ ಬ್ರಿಡ್ಜ್ ಮಾಡ್ತಿರೋದು ಯಾವ ಥರ ಮಾಡ್ತಾರೆ ನೋಡಿ. ಹೆಚ್ಚು ಕಮ್ಮಿ ನನ್ನ ಅನಿಸಿಕೆ ಬ್ರಿಡ್ಜಿಂದ ಆಚೆ ಬಂದ್ವಿ,
ಒಂದೂವರೆ 2 ಕಿಲೋಮೀಟ್ರ್ ಇರ್ಬೋದು ಬ್ರಿಡ್ಜು ಕಡೆ ಮಾಡ್ತಾವ್ರೆ. ಇಲ್ಲಿ ಮುಂದೆ RTO ಆಫೀಸ್ ಇದೆ, ನೋಡೋಣ ಮುಂದೆ. ಸ್ನೇಹಿತರೆ, ಆಂಧ್ರದ ಕೊಡಂಗಲಲ್ಲಿ ಇದ್ದೀನಿ. ಕೊಡಂಗಲ್ ಜಂಕ್ಷನ್ ಇದು. ಇಲ್ಲಿಂದ ನಾನು ಇನ್ನೂ 30 ಕಿಲೋಮೀಟ್ರ್ ಹೋಗ್ಬೇಕು ನಮ್ಮ ಪಾಯಿಂಟಿಗೆ. 35 ಕಿಲೋಮೀಟ್ರ್ ಹೋಗ್ಬೇಕು. ಅಲ್ಲಿಂದ ರಾಯಚೂರಿಂದ ಬಂದವನು ಎಲ್ಲೂ ನಿಲ್ಲಿಸಲ್ಲ, ಎಲ್ಲೂ ಟೀ ಅಂಗಡಿ ಸಿಕ್ಕಿಲ್ಲ. ಇಲ್ಲೇ ಸಿಕ್ತು ಟೀ ಅಂಗಡಿ. ಇಲ್ಲಿ ಟೀ ಕುಡಿಯೋಣ ಅಂತೇಳಿ ನಿಲ್ಸ್ಕೊಂಡಿದ್ದೀನಿ. ನಮ್ಮ ಅರ್ಜುನ ನೋಡಿ ಇಲ್ಲಿ ಟೀಗೆ ಕುಡಿದು ಹೋಗೋಣ. ಇನ್ನೊಂದು 30-35 ಕಿಲೋಮೀಟ್ರ್ ಐತೆ. ಬೆಳಕು ಕರಿತೈತೆ. ಒಟ್ಟಿನಲ್ಲಿ ಅಲ್ಲಿಂದ ಬಂದು ಒಂದು ಇದ್ರ ಹತ್ರ ಬಂದು ಯಾವುದು ಶಕ್ತಿನಗರ ಬಿಟ್ಟು ಯಾದಗಿರಿ ಹತ್ರ ಬಂದು ಒಂದು 2 ಅವರ್ ಮಲಗಿದ್ದೆ. ನಿದ್ದೆ ಬರ್ತೈತೆ ಲೈಟಾಗಿ. 1-2 ಅವರ್ ಮಲಿಕೊಂಡು ಬರ್ತಾಯಿದ್ದೀನಿ. ರೋಡ್ ಮಾತ್ರ ನಮ್ಮ ಕರ್ನಾಟಕ ಬಿಟ್ಟರೆ ಆಂಧ್ರದಲ್ಲಿ ಸೂಪರ್ ಆಗೈತೆ. ಕರ್ನಾಟಕದಲ್ಲಿ ಒಂದು 15-20 ಕಿಲೋಮೀಟ್ರ್ ಅಂದರೆ ಗುಂಡಿ ಪ್ಯಾಚ್ ವರ್ಕ್ ಮಾಡಿದ್ದಾರೆ. ದಗ 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 ಅಂತ ಕುಣ್ಕೊಂಡು ಬರ್ತೈತೆ ಗಾಡಿ. ಅದು ಬಿಟ್ಟರೆ ಸೂಪರ್ ಆಗೈತೆ, ಪರವಾಗಿಲ್ಲ. ಇನ್ನು ಮುಂದೆ ಹೆಂಗೈತೆ ಅನ್ನೋದು ಗೊತ್ತಿಲ್ಲ. ಹೋಗೋಣ. ಇನ್ನು 30-35 ಕಿಲೋಮೀಟ್ರ್ ಐತೆ ಪಾಯಿಂಟು. ಹೋಗಿ ಒಂದು 5 ಗಂಟೆ ಅಷ್ಟೊತ್ತಿಗೆಲ್ಲ ಹೋಗಿ ಎಂಟ್ರಿ ಮಾಡೋಣ. 5 ಗಂಟೆ ಆಗ್ಬೋದಲ್ಲ ಹೋಗೋಷ್ಟೊತ್ತಿಗೆ. ಹೋಗಿ ಎಂಟ್ರಿ ಮಾಡಿ ನೋಡೋಣ. ಸ್ನೇಹಿತರೆ, ಟೀ ಎಲ್ಲ ಕುಡ್ಕೊ ಬಂದೆ. ಊರ ಹೆಸರು ಬಂದು ಕೊಡೆನ್ಗಲ್ ಅಂತೆ. ಇಲ್ಲಿ ನೋಡಿ ನಮ್ಮ ಡ್ರೈವಿಂಗ್ ಇವಾಗ ಲೈಕ್ ತೋರಿಸ್ತೈತೆ, ನೋಡಿದ್ರ? ಇವಾಗ ಗುಡ್ ತೋರಿಸ್ತೈತೆ. ಏನಕ್ಕಂದ್ರೆ ಅಪ್ಪ ಬರೀ 60-65 ಗಾಡಿ ಹೊಡ್ಕೊ ಬಂದಿದ್ದೀನಿ. ಆದರೆ ಮೈಲೇಜ್ ನೋಡಿ 2.6. ಅಂದರೆ ರಾಯಚೂರಲ್ಲಿ ಡೀಸೆಲ್ ಹಾಕ್ಸಿದ್ನಲ್ಲ 142 ಕಿಲೋಮೀಟ್ರ್ ಹೊಡೈತೆ ರಾಯಚೂರಿಂದ ಇಲ್ಲಿಗೆ. 2.6 ಬಂದಿದೆ. ನಾನು ಗೋವಾದಿಂದ ಬಂದಿದ್ದೆ 2.7 ಬಂದಿದೆ. ಅಲ್ಲಿಂದ ದಬಾಯಿಸ್ಕೊ ಬಂದಿದ್ದಕ್ಕೆ 2.6 ಪ್ಲಸ್ ಏನಾಗೈತೆ ಲೈಕ್ ಬಂದಿದೆ ನೋಡಿ. 3 ಲೈಕ್ ಬಂದಿದೆ. ಗುಡ್ ಡ್ರೈವಿಂಗ್ ಅಂತ. ಅದೇ 60ರಲ್ಲೇ ಗಾಡಿ ಹೊಡಿಬೇಕು. 60-65ರಲ್ಲೇ. ಮಳೆ ನೋಡಿ, ಸಿಕ್ಕಾಬಟ್ಟೆ ಮಳೆ ಈ ಕಡೆಲ್ಲ ಆಂಧ್ರದಲ್ಲೆಲ್ಲ. 60-65ರಲ್ಲೇ ಗಾಡಿ ಓಡಿಸ್ಬೇಕು. 60-65ರಲ್ಲಿ ಓಡಿಸಿದ್ರೆ ಮೈಲೇಜ್ ಕಡಿಮೆ ಆಗುತ್ತೆ. ಅದೇ ಲೈಕ್ ಬರಲ್ಲ. ಲೈಕ್ ಬೇಕು ಅಂದರೆ 60-65ರಲ್ಲಿ ಓಡಿಸ್ಬೇಕು. ನಮ್ಮನವ್ರು ಲೈಕು ಪೈಕು ತಗೊಂಡು ಏನೋ ಉಪಕಾರ ಹಾಕೊಂಡು ನೆಕ್ಕೋಕ್ಕಾಗಲ್ಲ. ನಮಗೆ ಮೈಲೇಜ್ ಅಷ್ಟೇ ನೋಡಿ. ಘಾಟಿಂದ ಬಂದು ಗೋವಾ ಘಾಟಿಂದೆಲ್ಲ ಬಂದು ಘಾಟಿಂದ ನನಗೆ ಧಾರವಾಡ ಇದ್ರವರೆಗೂ ರಾಮನಗರದವರೆಗೂ 1 ಕಿಲೋಮೀಟ್ರ್ ಇತ್ತು. 1.2 ಕಿಲೋಮೀಟ್ರ್ ಮೈಲೇಜ್ ಇತ್ತು ಅಷ್ಟೇ. ಅಲ್ಲಿಂದ ರಾಯಚೂರು ಬರೋಷ್ಟೊತ್ತಿಗೆ 2.7 ತರಿಸಿದ್ದೆ ನಿಧಾನಕ್ಕೆ ಬಂದು. ಈಗ ರಾಯಚೂರಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ 2.6 ಬಂದಿದೆ. ಆದರೆ ಏನಪ್ಪ ಅಂದರೆ ದಬಾಯಿಸ್ಕೊ ಬಂದಿದ್ದೀನಿ ಗಾಡಿನ. 1-2 ಅವರ್ ಮಲಿಕಂಡೆ ಬೇರೆ ಅಲ್ಲಿ ಇದರಲ್ಲಿ. ಎಲ್ಲಿ ನಮ್ಮ ಗಿರ್ಮಿಟ್ಕಲ್ ಅಂತೇಳಿ ಅಲ್ಲೊಂದು 2 ಅವರ್ ಮಲಗಿದ್ದೆ. ಅಲ್ಲಿ ಮಲಗಿದ್ದಕ್ಕೆ ಸ್ವಲ್ಪ ದಬಾಯಿಸ್ಕೊ ಬಂದೆ. ನೋಡಿದ್ರೆ ಮೈಲೇಜ್ ಇಷ್ಟು ಬಂದಿದೆ ನೋಡಿ, 2.6. ಆಮೇಲೆ ಲೈಕ್ ಬಂದಿದೆ, 3 ಲೈಕ್ ಬಂದಿದೆ. ನಮ್ಮ ಸಬ್ಸ್ಕ್ರೈಬರ್ ಯಾರೋ ಮೆಸೇಜ್ ಹಾಕಿದ್ರು, ಅಣ್ಣ ನೀವು 0 ಹಾಕಿದ ಕೂಡಲೇ ಇದು ಡೀಸೆಲ್ ಹಾಕಿದ ಕೂಡಲೇ 0 ಮಾಡಿಬೇಡ್ರಿ, ಹಂಗೆ ಲೈಕ್ ಬರಲ್ಲ ಅಂಥೇಳಿ. ಅದನ್ನೇನು ನಾನು ಟ್ರೈ ಮಾಡಿ ನೋಡಿಲ್ಲ. ಇವಾಗ ಓದಿದೆ ಮೆಸೇಜ್, ಅದನ್ನು ನೋಡಿ ಅಷ್ಟರಲ್ಲೇ ಲೈಕೇ ಬಂದ್ಬಿಡೈತೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮುಂದೆ ಏನೇನಾಯ್ತು ಅಂತ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಇವಾಗ ಇಲ್ಲಿಂದ ಹೊಲ್ಟು ಅನ್ಲೋಡಿಂಗ್ ಪಾಯಿಂಟ್ ಹೋಗೋಣ. ಇಷ್ಟೊತ್ತಿಗೆ ವಿಡಿಯೋ ಲೆಂತ್ ಆಗ್ಬಿಡುತ್ತೆ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದವ್ರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.